ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯಗೆ ಡೈವರ್ಸ್ ನೋಟಿಸ್ ಕಳುಹಿಸಿದ ತಾಂಡವ್. ಮಗನ ನಡೆಗೆ ತಾಂಡವ್ ತಂದೆ ಶಾಕ್. ಶ್ರೇಷ್ಠ ಮಾತು ಕೇಳಿ ತಾಂಡವ್ ಭಾಗ್ಯಗೆ ಇವಾಗ ಡೈವರ್ಸ್ ಪೇಪರನ್ನು ಕಳಿಸಿದ್ದಾನೆ. ಆ ಪೇಪರ್ ನೇರವಾಗಿ ತಾಂಡವ್ ತಂದೆ ಕೈ ಸಿಕ್ಕಿದೆ. ಇದನ್ನು ನೋಡಿದ ಆತನಿಗೆ ಆಘಾತವಾಗಿದೆ. ನನ್ನ ಮಗ ಎಂತ ಕೆಲಸ ಮಾಡಿಬಿಟ್ಟಿದ್ದಾನೆ ಎಂದು ಬಹಳ ಬೇಸರಗೊಳ್ಳುತ್ತಾನೆ. ಹೇಗಿದ್ರು ಮಾಡಿ ಇದನ್ನೆಲ್ಲ ತಡೆಯಬೇಕು ಎಂದು ಯೋಚನೆ ಮಾಡುತ್ತಿರುತ್ತಾನೆ. ತಾಂಡವ್ ಬಳಿ ಈ ಬಗ್ಗೆ ಮಾತನಾಡಬೇಕೆಂದು ಹೋಗುವ ವೇಳೆ ಎದೆ ಹಿಡಿದುಕೊಂಡು ಕುಸಿದು ಬಿಡುತ್ತಾನೆ. ಕುಸಿದು ಬಿದ್ದ ತಾಂಡವ್ ತಂದೆಯನ್ನು ನೋಡಿದವರು ಎಚ್ಚರಿಸುವ ಪ್ರಯತ್ನ ಮಾಡುತ್ತಾರೆ. ಆಗ ಭಾಗ್ಯ ಅದೇ ದಾರಿಯಲ್ಲಿ ಬರುತ್ತಿದ್ದಾರೆ. ಮಾವು ಕುಸಿದು ಬಿದ್ದು ಇರುವುದನ್ನು ನೋಡಿ ಬಹಳ ಶಾಕ್ ಆಗುತ್ತದೆ. ಆಕೆ ಕೂಡಲೇ ಮಾವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ. ಇತ್ತ ಕುಸುಮ ಹಾಗೂ ಗುಂಡಣ್ಣ ಶ್ರೇಷ್ಠ ತಾಯಿ ಬಳಿ ಭಾವಿ ವಿಚಾರವನ್ನು ವಿವರಿಸುತ್ತಾರೆ. ಶ್ರೇಷ್ಠ ತಾಯಿ ಮಗಳ ಎಂಗೇಜ್ಮೆಂಟ್ ಫೋಟೋವನ್ನು ಕುಸುಮ ಮೊಬೈಲ್ಗೆ ಕಳುಹಿಸುತ್ತಾರೆ. ಆದರೆ ಅದನ್ನು ನೋಡುವ ಮುನ್ನವೇ ಕುಸುಮಗೆ ಭಾಗ್ಯ ಕರೆ ಮಾಡುತ್ತಾಳೆ. ಅತ್ತೆ ಮಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ನೀವು ಬೇಗ ಬನ್ನಿ ಎಂದು ಹೇಳುತ್ತಾಳೆ. ಇದನ್ನು ಹೇಳಿದ ಕುಸುಮಗೆ ಬಹಳ ಆಘಾತ ಆಗುತ್ತದೆ. ಇತ್ತ ಶ್ರೇಷ್ಠ ಮಾತ್ರ ಮನದಲ್ಲಿ ಯೋಚನೆ ಮಾಡುತ್ತಾ ಇರುತ್ತಾಳೆ. ನಾನು ತಾಂಡವನನ್ನು ಮದುವೆ ಆಗಲೇಬೇಕು, ಇಲ್ಲವಾದರೆ ಕಟ್ಟಿಕೊಂಡಾಗಿ ಎನ್ನುವ ಬದಲು ಇಟ್ಟುಕೊಂಡಾಕಿ ಎನ್ನುವ ಹೆಸರು ಬರುತ್ತದೆ ಎಂದುಕೊಳ್ಳುತ್ತಾಳೆ. ಮದುವೆಗೆ ಮುಹೂರ್ತ ತಂದೆಗೆ ಮನವಿ. ತಂದೆ ತಾಯಿಗೆ ಕರೆ ಮಾಡಿದ ಶ್ರೇಷ್ಠ ನನ್ನ ಮದುವೆ ಮುಂದಿನ ವಾರವೇ ಮುಹೂರ್ತ ಇದ್ದರೆ ಹೇಳಿ ಎಂದು ಒತ್ತಾಯ ಮಾಡುತ್ತಾಳೆ. ಇದನ್ನು ನೋಡಿದ ಆಕೆ ತಂದೆ ಏನು ಮಾತನಾಡದೆ ಸುಮ್ಮನಾಗುತ್ತಾರೆ. ಅವರಿಗೆ ಈ ಮದುವೆ ಇಷ್ಟೇ ಇರುವುದು ಇಲ್ಲ. ಇನ್ನು ಕುಸುಮ ಆಸ್ಪತ್ರೆಗೆ ಬರುವುದು ಜೋರಾಗಿ ಹೇಳುತ್ತಾರೆ. ಆಕೆಗೆ ತನ್ನ ಗಂಡ ಹೇಗಿದ್ದಾರೆ ಎನ್ನುವ ಚಿಂತೆಯನ್ನು ಮಾಡಬೇಕು ಎಂದು ತಿಳಿದಂತಾಗುತ್ತದೆ. ನನ್ನ ಗಂಡನಿಗೆ ಏನಾಯಿತು ಎಂದು ಜೋರಾಗಿ ಎತ್ತಾಗ ಅವರಿಗೆ ಸಾಂತ್ವನ ಹೇಳಿದ್ದು ಭಾಗ್ಯ. ತಾಂಡವ ಹೆಸರು ಹೇಳಿ ಕುಸುಮ ಗರಂ. ಭಾಗ್ಯ ತನ್ನ ಗಂಡನ ಬಳಿ ಮಾವನಿಗೆ ಹುಷಾರಿಲ್ಲ ಎಂದು ಹೇಳುತ್ತೇನೆ ಎಂದಾಗ ಕುಸುಮ ಮಾತ್ರ ಬೇಡವೆಂದು ತಡೆಯುತ್ತಾಳೆ. ಬೇಡ, ನನ್ನ ಮಗ ಯಾವತ್ತೂ ನನ್ನ ಸಹಾಯಕ್ಕೆ ಆಗುವನು ಅಲ್ಲ, ಅವನು ಯಾವತ್ತೂ ನನ್ನ ಮಗ ಅಲ್ಲ ಎಂದು ಬಹಳ ಕೋಪಗೊಂಡು ಮಾತನಾಡುತ್ತಾ ಇರುವ ವೇಳೆ ಅಲ್ಲಿಗೆ ಡಾಕ್ಟರ್ ಬರುತ್ತಾರೆ. ಡಾಕ್ಟರ್ ಬಳಿ ಕುಸುಮ ಗಂಡ ಆರೋಗ್ಯದ ವಿಚಾರಿಸುತ್ತಾಳೆ. ಭಾಗ್ಯ ನೋಡಿ ನೊಂದುಕೊಂಡ ಮಾವ ಆರೋಗ್ಯವಾಗಿ ಇದ್ದಾರೆ ಎಂದು ತಿಳಿದ ಭಾಗ್ಯ ಕೊಂಚ ರಿಲ್ಯಾಕ್ಸ್ ಆಗುತ್ತಾಳೆ. ಆಕೆಗೆ ಬಹಳ ರಿಲೀಫ್ ಆಗುತ್ತದೆ. ಇದನ್ನು ಕುಸುಮ ಗಂಡನನ್ನು ಈಗಾಗಲೇ ನೋಡಬೇಕು ಎಂದು ಹಠ ಇಡುತ್ತಾಳೆ. ಇನ್ನು ತಾಂಡವಕ್ಕೆ ತಂದೆ ಕುಸುಮ ಜೊತೆ ಮಾತನಾಡುತ್ತಾಳೆ. ಮಗಳೇ, ನಾವೆಲ್ಲ ನಿನಗೆ ಮೋಸ ಮಾಡಿದೆವು, ನೀನು ಎಲ್ಲೋ ಖುಷಿಯಾಗಿ ಇರುತ್ತಿದ್ದೆ, ನಿನ್ನ ಬಂಗಾರದಂತೆ ಜೀವನ ನಾವು ಹಾಳು ಮಾಡಿದೆ ಬಿಟ್ಟೆವು ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಎಲ್ಲರಿಗೂ ಆಘಾತವಾಗುತ್ತದೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.